ಎಲ್ಲೇ ನೀನು ಪರಿಣಾಮ ಭೀಕರ ಬರಗಾಲ ಛಾಯೆ ಆವರಿಸಿದೆ. ಮುಂಗಾರು ಬೆಳೆ ಸಂಪೂರ್ಣವಾಗಿ ಕೈತಪ್ಪಿದ ಬೆಳೆ ವಿಮೆಯಲ್ಲಿ ಅನ್ಯಾಯವಾಗಿದೆ. ಬರಗಾಲ ಪರಿಹಾರಕ್ಕಾಗಿ ಮತ್ತು ಬೆಳೆ ವಿಮೆ ಹಣ ಬಿಡುಗಡೆಗಾಗಿ ಆಗ್ರಹಿಸಿ ಆಗಸ್ಟ್ 20ರಂದು ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಶರಣಪ್ಪ ಮಾಮಶೆಟ್ಟಿ ತಿಳಿಸಿದ್ದಾರೆ. ಬರಗಾಲ ಪರಿಹಾರಕ್ಕಾಗಿ ಹಿಂದೇಟು ಹಾಕ್ತಾ ಇದ್ದ ಸರ್ಕಾರಗಳು ಎಲ್ಲರಿಗೂ ಬೆಳೆ ವಿಮೆ ಬಿಡುಗಡೆಗಾಗಿ ಆಗಸ್ಟ್ 20ರಂದು ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕ ಕಲಬುರಗಿಯಲ್ಲಿ ಭೀಕರ ಬರಗಾಲ ಬರಪೀಡಿತ ಪ್ರದೇಶ ಎಂದು ಘೋಷಿಸಬೇಕು. ಜೂನ್ ತಿಂಗಳಲ್ಲಿ ವಾಡಿಕೆಯಷ್ಟು ಮಳೆ ಕೊರತೆಯಾಗಿದೆ. ಮುಂಗಾರು ಬೆಳೆ ಹೆಸರು, ಉದ್ದು, ಸೋಯಾಬೀನ್, ಎಳ್ಳು, ಹತ್ತಿ, ಕಬ್ಬು ಸಹ ಬೆಳವಣಿಗೆ ಇಲ್ಲದೆ ಬೆಳೆ ಸಂಪೂರ್ಣ ಕೈಕೊಟ್ಟಿದೆ. ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು. ಎಲ್ಲ ರೈತರಿಗೆ ವಿಮೆ ಹಣ ಬಿಡುಗಡೆ ಮಾಡಬೇಕು ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು. ಮಹಾರಾಷ್ಟ್ರ ಪುಣೆ ಉಜ್ನಿ ಡ್ಯಾಂನಿಂದ ಕರ್ನಾಟಕದ ನೀರಿನ ನಮ್ಮ ಪಾಲು 15 ಟಿಎಂಸಿ ನೀರು ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಕಲಬುರಗಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ರೈತ ಪರ ಹೋರಾಟಗಾರ ವತಿಯಿಂದ ಏನು ಇದೇ ತಿಂಗಳು 20ನೇ ತಾರೀಕು ಕಲಬುರಗಿ ಬಂದ್ ಅಂತ ಕರೆ ಕೊಟ್ಟಿದ್ದಾರೆ. ಆ ಕರೆಗೆ ಎಲ್ಲ ಸಂಪೂರ್ಣವಾಗಿ ಕನ್ನಡ ಪರ ಸಂಘಟನೆ ಒಕ್ಕೂಟ ವತಿಯಿಂದ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಬೆಂಬಲ ಕೊಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾಕಂತಂದ್ರೆ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಏನು ಜೂನ್ ಜುಲೈಯಲ್ಲಿ ಬರುವಂತಹ ಮಳೆಯನ್ನು ಈಗ ಆಗಸ್ಟಿನಲ್ಲಿ ಮಳೆ ಬಂದಿದೆ. ಆದ್ರೆ ಅದು ಮಳೆ ಯಾವುದು ಲೆಕ್ಕಕ್ಕಿಲ್ಲ ಉಂಟಕ್ಕಿಲ್ಲ ಅನ್ನೋದಂಥದ್ದು ಮಾತಿದೆ. ಯಾಕಂತಂದ್ರೆ ಅವ್ರು ನೀರು ಬಂದದ್ದು ಬರೀ ದನಕ್ಕೆ ಆಗದಂತ ಪರಿಸ್ಥಿತಿ ಇದೆ. ಅಂದ್ರೆ ಈಗ ಸರ್ ನನಗೆ ಎಲ್ಲಾ ಬೋರಿಂಗ್ಗಳು ಬಂದ್ ಆಗಿದೆ ಮತ್ತು ರೈತರಿಗೆ ಏನು ರೈತರ ಬಗ್ಗೆ ಏನು ಸದನದಲ್ಲಿ ಮತ್ತು ಈಗ ಹೊಸ ಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರಲ್ಲಿ ಮತ್ತು ನಮ್ಮ ಜಿಲ್ಲೆಯ ಕಲಬುರಗಿ ನಗರದ ಜಿಲ್ಲೆ ಉಸ್ತುವಾರಿ ಆಗಲಿ ರೈತರ ಬಗ್ಗೆ ಹೆಚ್ಚಿಗೆ ಶಕ್ತಿಯನ್ನು ಕೊಟ್ಟು ಮಾತಾಡುವಂತದ್ದು ಎಲ್ಲೂ ಆಗಿದೆ. ಬರೇ ಮನ್ನಿ ಬಂದ್ರು ಬಂದ್ ಎಲ್ಲೋ ಕಮಲಾಪುರ್ಗೆಲ್ಲ ಯಾವುದೋ ಊರಿಗೆ ಹೋಗಿ ಒಂದೆರಡು ಹೊಲ ನೋಡ್ಕೊಂಡ್ ಬಂದ್ರು. ಅದಕ್ಕೆ ಅವ್ರು ಹೇಳ್ಬಿಟ್ರು ರೈತರಿಗೆ ಇದು ಲಾಸ್ ಆಗಿದೆ, ರೈತರಿಗೆ ಸಮಸ್ಯೆದಾಗಿದ್ದಾರೆ ಅಂತ. ಅಂದ್ರೆ ಸಂಪೂರ್ಣವಾಗಿ ರೈತರಿಗೆ ಮಳೆ ಯಾಕೆ ಬರ್ಬೇಕಾಗಿತ್ತು, ಬಂದಿಲ್ಲ ಅಂದ್ಮೇಲೆ ನಾವ್ ಏನ್ ಮುಂದೆ ಸರ್ಕಾರದಿಂದ ಏನ್ ಕ್ರಮ ತಗೋಬೇಕು, ಸರ್ಕಾರದಿಂದ ನಾವೇನು ನಿರ್ಧಾರ ವಹಿಸಬೇಕು ಅನ್ನೋದಂಥದ್ದು ಇವತ್ತು ಸರ್ಕಾರ ಮಾಡಬೇಕು. ಮತ್ತು ಇಲ್ಲಿ ಜಿಲ್ಲೆ ಉಸ್ತುವಾರಿ ಅವರು ಬಹಳ ಹೆಚ್ಚಿನ ರೀತಿಯಿಂದ ಗಮನಕ್ಕೆ ತಗೋಬೇಕು. ಅವ್ರು ಯಾವಾಗರಿಂದ ಗಮನಕ್ಕೆ ತಗೋದ ಕಾರಣದಿಂದ ಮತ್ತು ಹೆಚ್ಚಿನ ರೀತಿಯಿಂದ ಕೆಲಸ ಇವರು ಸಾಧಾರಣಗೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಯಾವುದೂ ರೈತರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಅದೇ ಕರ್ನಾಟಕ ಸರ್ಕಾರವೂ ವಿಚಾರ ಮಾಡ್ತಾ ಇಲ್ಲ. ಬರೇ ಮಾತಿನ ಪ್ರಕಾರ ರಾಜಕಾರಣಿಗಳು ಭಾಷಣ ಹೇಳ್ತಾರೆ, ರೈತರು ಬೆನ್ನೆಲು ಅಂತ ಹೇಳೋದು ಮಾತಿದೆ ಹೊರತು ಅವ್ರಿಗೆ ಯಾವ ರೀತಿಯಿಂದ ಅವರು ಸಹಾಯಕ್ಕೆ ಬರಲ್ಲ. ಅದು ನಾವು ಇವತ್ತು ಬಲವಾಗಿ ಖಂಡಿಸಿ. ಯಾಕಂತಂದ್ರೆ ಇವತ್ತು ರೈತರು ಬಹಳ ಬೀದಿಗೆ ಬಂದಿದ್ದಾರೆ. ಸುಮಾರು ಅವರು ಲೋನ್ಗಳಿದೆ, ಅವರು ಕಟ್ಟಂತ ಕೆಲಸಗಳಿದೆ, ಮಕ್ಕಳು ಫೀಸ್ ಕಟ್ಟ ಇದೆ. ಯಾಕಂತಂದ್ರೆ ಇವತ್ತು ಸುಮಾರು ಹಳ್ಳಿಯಲ್ಲಿ ಇವತ್ತು ರೈತರು ಬದುಕಬೇಕಾದ್ರೆ ಅವರ ಬೆಳೆ ಮೇಲೆ ಇವತ್ತು ಅಷ್ಟು ಬೆಳೆ ಕೈ ಕೊಟ್ಟಿದೆ. ಒಂದು ಐತೆಲ್ಲ ಉದ್ದು ಅವೆಲ್ಲ ಹಸಿರು ಎಲ್ಲ ಕೊಟ್ಟಿದೆ. ಇವಾಗ ಬೇಡ ಅಂದ್ರೆ ಹಸರು ತೊಗರಿನೂ ಹೋಗಿದೆ, ಎಲ್ಲ ಹೋಗಿದೆ. ಈಗ ಅದರಿಂದ ಬಹಳ ತೊಂದರೆ ಆಗಿದೆ. ಇದಕ್ಕೆ ನಾವು ಸರ್ಕಾರ ಗಂಭೀರವಾಗಿ ವಿಚಾರ ಮಾಡಬೇಕು. ಗಂಭೀರವಾಗಿ ಈಗ ನಡೆಯುವಂತ ಏನು ಮಳೆಗಾಲ ಅಧಿವೇಶನ ಇದೆ ಬೆಳಗಾವಿಯಲ್ಲಿ, ಅಲ್ಲಿ ಇದ್ರ ಬಗ್ಗೆ ಕೂಡಲೇ ಚರ್ಚೆ ಆಗಬೇಕು. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ, ಪ್ರತಿ ಒಂದು ಎಕರೆಗೆ 50,000 ರೂಪಾಯಿ ನೀಡಬೇಕು ಇವರು. ಯಾಕಂತಂದ್ರೆ ಫ್ರೀ ಉಚಿತ ಕೊಡ್ತೀನಿ ಅಂತಂದ್ರೆ ಎಲ್ಲರೂ ಯಾರ್ಯಾರು ಉಚಿತ ತಗೋತಾ ಇದಾರೆ ಅವ್ರು ಎಲ್ಲರೂ ಅವ್ರವ್ರ ಶಕ್ತಿ ಮೇಲೆ ನೌಕರಿ ಮಾಡಿ ಬದುಕ್ತಾ ಇದ್ದಾರೆ. ಆದ್ರೆ ರೈತರಿಗೆ ಆ ಬೆಳೆ ಬಿಟ್ರೆ ಮುಂದೆ ಬದುಕದಂತದ್ದು ಆಗಲ್ಲ. ಅದಕ್ಕೆ ಅವರಿಗೆ ಹೆಚ್ಚಿನ ರೀತಿಯಿಂದ ಒಂದು ಗ್ಯಾರಂಟಿ, ಯಾವುದೇ ಒಂದು ಗ್ಯಾರಂಟಿ ಬಂದ್ ಮಾಡಿ ಆದ್ರೆ ರೈತರಿಗೆ ಪರಿಹಾರ ಕೊಡಬೇಕು ಅಂತಂದು ನಾನು ನೀವು ಟಿವಿ ಮೂಲಕ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ಮುಖ್ಯಮಂತ್ರಿ ವಿಶೇಷವಾಗಿ. ಯಾಕಂತಂದ್ರೆ ಯಾವಾಗ ಮಳೆಗಾಲದಲ್ಲಿ ಮತ್ತು ಮಳೆ ಬರದಲ್ಲಿ ನಾವು ಏನು ಮಳೆಗಾಲ ಮಳೆ ಬರೋ ಕಾರಣದಿಂದ ರೈತರಿಗೆ ಕಷ್ಟದಾಗಿರ್ತಾವ, ಅವಾಗ ಸರ್ಕಾರ ಯಾವಾಗಲೂ ಕೈ ಜೋಡಿಸಲ್ಲ. ಅವ್ರು ರೈತರು ಹೋರಾಟ ಮಾಡ್ತಾರಂತಂದ್ರೆ ಯಾವಾಗಲೂ ಗಮನಕ್ಕೆ ತಗೋಲಿ. ಅವ್ರು ಏನೋ ಈಸಿಯಾಗಿ ತಗೋತಾರೆ. ಅದಕ್ಕೆ ಈಗ ನಾವು ಏನು ನಮ್ಮ ಸರ್ ಅವರ ನಮ್ಮ ನಾಯಕರ ನೇತೃತ್ವದಲ್ಲಿ 20ನೇ ತಾರೀಕು ನಡೆದಿದೆ. ಇದಕ್ಕೆ ನಾವು ಒಂದು ಸಭೆಯನ್ನು ಮತ್ತು ಇನ್ನೊಂದು ಸಭೆಯನ್ನು ಮಾಡ್ತಿದ್ದೇವೆ. ಈಗ ನಾವು 20 ತಾರೀಕು ಬಂದಿದೆ ಕಲಬುರಗಿ ಅಂತಂದು ನಿಮ್ಮ ಮಾಧ್ಯಮ ಮೂಲಕ ನಾವು ಹೇಳ್ತಾ ಇದ್ದೇವೆ. ಅದರ ನಂತರ ನಾವು ಬೀಜ ರಸಗೊಬ್ಬರನ್ನ ಉಚಿತ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತಾ ಇದ್ದೀರತಕ್ಕಂಥ ಮಾತನ್ನ ಹೇಳಕ್ಕೆ ನಾವು ಬಯಸ್ತೀವಿ. ಇವತ್ತು ಇಲ್ಲಿ ಅಂತರ್ಜಲ ಮಟ್ಟ ಕೂಡ ಕುಸಿದು ಹೋಗಿದೆ, ನೆಲಕಚ್ಚಿ ಹೋಗಿದೆ, ಬೋರ್ವೆಲ್ಗಳು ಬತ್ತಿವೆ, ಬಾವಿಗಳು ಬತ್ತಿವೆ. ಇವತ್ತು ಹಳ್ಳ ಕೊಳ್ಳ ನಾಳಗಳನ್ನ ಬತ್ತಿ ಹೋಗಿರ್ತಕ್ಕಂಥ ಪರಿಸ್ಥಿತಿ ಕೂಡ ನಾವು ಮನಗಾಡಬೇಕಾದಂತ ಪರಿಸ್ಥಿತಿಯನ್ನ ಬಂದಿದೆ. ಇಂಥದ್ರಲ್ಲಿ ಸರ್ಕಾರದ ಮುತುವರ್ಜಿ ವಹಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳಕ್ಕೆ ಬಯಸ್ತೀನಿ. ಇವತ್ತು ಅಪೋಸಿಷನ್ ಇರ್ತಕ್ಕಂಥ ಪಕ್ಷದವರು ಮತ್ತೆ ಆಡಳಿತದಲ್ಲಿ ಇರ್ತಕ್ಕಂಥದ್ದೆಲ್ಲರೂ ಒಮ್ಮತದಿಂದ ಯಾವ ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಯುವಂತಕ್ಕಂಥವ್ರು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಅಧಿವೇಶನದಲ್ಲಿ ಧ್ವನಿ ಎತ್ತಿ ಇದಕ್ಕೊಂದು ಇತ್ಯರ್ಥ ಆಗ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಒತ್ತಾಯನ್ನ ನಾವು ಮಾಡಕ್ಕೆ ಬಯಸ್ತಿದ್ವಿ. ದನ ಕರುವಿಗೆ ಮಳೆ ಬಂದಿದೆ,
ಈ ಮಳೆಯವರು ಕೌಂಟ್ ಮಾಡ್ತಾ ಇದ್ದಾರೆ. ಈ ಮಳೆ ಯಾವುದೇ ಕಾರಣಕ್ಕೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತ ರೀತಿಯಲ್ಲಿ ಮಳೆ ಇದೆ. ಈ ಮಳೆಯಿಂದ ನಮ್ಮಲ್ಲಿ ಉದ್ದು, ಹೆಸರು, ಸೋಯಾ ಈ ಬಿತ್ತನೆ ಆಗೋದಿಲ್ಲ. ಮತ್ತೆ ತೊಗರಿನೂ ಕೂಡ ನಾಳೆಯಿಂದ 5 ದಿನದಲ್ಲಿ ಬಾಳ ತೊಗರಿ ಬಿತ್ತರು ಕೂಡ ತೊಗರಿನೂ ಕೂಡ ಯಾವುದೇ ಕಾರಣಕ್ಕೂ ಪಾವದಾನಿ ತೊಗರಿಯ ನಾಡಿನಲ್ಲಿ ಇರ್ತಕ್ಕಂಥ ತೊಗರಿಯ ನಾಡು ಬರಡಾಡ್ತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಹಾಗಾಗಿರೋದ್ರಿಂದ ಸರ್ಕಾರ 1 ಎಕರೆಗೆ 50,000 ರೂಪಾಯಿ ಪರಿಹಾರನ ಕೊಡಬೇಕು. ಕಬ್ಬು ಬೆಳೆದಿದ್ದಾರೆ ಕಬ್ಬು ಬೆಳೆಗಾರರು 45,000 ಹೆಕ್ಟರ್. ಇವತ್ತು 45,000 ಹೆಕ್ಟರ್ ಕಂಪ್ಲೀಟ್ ಕಬ್ಬನ್ನ ಇಳುವರಿಯೂ ಕೂಡ ಬರಲಾರಂತ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ. ಅದು ಮಳೆ ಕೊರತೆಯಿಂದ, ನೀರಿನ ಕೊರತೆಯಿಂದ ಇಂಥ ಸಮಸ್ಯೆ ಇದೆ ಅಂತಕ್ಕಂಥ ತಮ್ಮ ಗಮನಕ್ಕೆ ತರಕ್ಕೆ ನಾವು ಬಯಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ನಾಳೆ ನಡೀತಕ್ಕಂಥ ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ಎಲ್ಲಾ ರೈತ ಸಂಘಟನೆಗಳು ಕೂಡ 20ನೇ ತಾರೀಕಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ SKM ಮೂಲಕ ಈ ಒಂದು ಕಲಬುರಗಿ ಸ್ವಯಂ ಪ್ರೇರಿತವಾಗಿ ಬಂದಿಗೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ತೀವಿ. ಎಲ್ಲ ಸಂಘಟನೆಯವರು ಕೂಡ ಮುಖಂಡರು ಕೂಡ ಅಧ್ಯಕ್ಷರು 1-2 ನಿಮಿಷ ಮಾತಾಡ್ತಾರೆ ಕನ್ನಡ ಪರ ಸಂಘಟನೆಯವರು.